ಹಾಯ್ ಫ್ರೆಂಡ್ಸ್, ಸೂಪರ್ ಸ್ಟಡಿ IQ/GK ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ ವಿಲೇಜ್ ಅಕೌಂಟೆಂಟ್ PDO ಎಕ್ಸಾಮ್, KAS ಎಕ್ಸಾಮ್, BMTC ಎಕ್ಸಾಮ್, RTO ಎಕ್ಸಾಮ್ ಮತ್ತು PC ಎಕ್ಸಾಮನ್ನು ಪ್ರಿಪೇರ್ ಆಗ್ತಿದ್ರು, ಈಗಲೇ ಹೋಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ 6ರಿಂದ 12ನೇ ತರಗತಿಯ ಪುಸ್ತಕದಿಂದ ತೆಗೆದ ಕರ್ನಾಟಕದ ಭೂಗೋಳಶಾಸ್ತ್ರದ ಬಗ್ಗೆ ತಿಳಿಸಿಕೊಡುತ್ತೇನೆ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ಸೂಪರ್ ಸ್ಟಡಿ IQ/GK ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲವೋ ಈಗಲೇ ಹೋಗಿ ಜಾಯ್ನ್ ಆಗಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡುತ್ತೇನೆ ಫ್ರೆಂಡ್ಸ್. ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಫ್ರೆಂಡ್ಸ್, ವಿಡಿಯೋದ ಕೊನೆಯಲ್ಲಿ ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ಫ್ರೆಂಡ್ಸ್. ಮತ್ತು ನೀವು 50 ಪ್ರಶ್ನೆಗಳಿಗೆ ಎಷ್ಟು ಉತ್ತರಗಳನ್ನು ಗಳಿಸಿದ್ದೀರಿ ಎಂದು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಪ್ರಶ್ನೆ 1. ಕರ್ನಾಟಕ ಎಂಬ ಪದ ಪ್ರಪ್ರಥಮವಾಗಿ ಎಲ್ಲಿ ಉಲ್ಲೇಖವಾಗಿದೆ? ಆಪ್ಷನ್ ನಂಬರ್ ಎ ವಿಕ್ರಮಾರ್ಜುನ ವಿಜಯ, ಆಪ್ಷನ್ ನಂಬರ್ ಬಿ ಮಹಾಭಾರತ, ಆಪ್ಷನ್ ನಂಬರ್ ಸಿ ರಾಮಾಯಣ, ಆಪ್ಷನ್ ನಂಬರ್ ಡಿ ಮಧ್ಯಭಾರತ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಮಹಾಭಾರತ ಅಂತ ಹೇಳ್ಬೋದು ಫ್ರೆಂಡ್ಸ್. ಕರ್ನಾಟಕ ಎಂಬ ಪದ ಪ್ರಪ್ರಥಮವಾಗಿ ಮಹಾಭಾರತದಲ್ಲಿ ಉಲ್ಲೇಖವಾಗಿದೆ ಫ್ರೆಂಡ್ಸ್. ಪ್ರಶ್ನೆ 2. ಕರ್ನಾಟಕವು ಕಾವೇರಿ ನದಿಯಿಂದ ಗೋದಾವರಿ ನದಿಗೆ ಹುಟ್ಟಿದೆ ಎಂದು ಎಲ್ಲಿ ಉಲ್ಲೇಖವಾಗಿದೆ? ಆಪ್ಷನ್ ನಂಬರ್ ಎ ಕವಿರಾಜ ಮಾರ್ಗ, ಆಪ್ಷನ್ ನಂಬರ್ ಬಿ ವಿಕ್ರಮಾರ್ಜುನ ವಿಜಯ, ಆಪ್ಷನ್ ನಂಬರ್ ಸಿ ಮಹಾಭಾರತ, ಆಪ್ಷನ್ ನಂಬರ್ ಡಿ ರಾಮಾಯಣ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಕವಿರಾಜ ಮಾರ್ಗ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 3. ಕರ್ನಾಟಕ ಎಂದರೆ ಏನು? ಆಪ್ಷನ್ ನಂಬರ್ ಎ ಕಪ್ಪು ಭೂಮಿ, ಆಪ್ಷನ್ ನಂಬರ್ ಬಿ ಕಪ್ಪು ನಾಡು, ಆಪ್ಷನ್ ನಂಬರ್ ಸಿ ಕಪ್ಪು ಮಣ್ಣಿನ ನಾಡು, ಆಪ್ಷನ್ ನಂಬರ್ ಡಿ ಕಪ್ಪು ಮಣ್ಣು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಕಪ್ಪು ಮಣ್ಣಿನ ನಾಡು ಅಂತ ಕರ್ನಾಟಕನ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 4. ಕರ್ನಾಟಕ ಎಂಬ ಹೆಸರನ್ನು ಸೂಚಿಸಿದ ಕವಿ ಯಾರು? ಆಪ್ಷನ್ ನಂಬರ್ ಎ ಕುವೆಂಪು, ಆಪ್ಷನ್ ನಂಬರ್ ಬಿ ಲಕ್ಷ್ಮೀಶ, ಆಪ್ಷನ್ ನಂಬರ್ ಸಿ ಪಂಪ, ಆಪ್ಷನ್ ನಂಬರ್ ಡಿ ಚದುರಂಗ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಚದುರಂಗ ಅವರು ಕರ್ನಾಟಕ ಎಂಬ ಹೆಸರನ್ನು ಸೂಚಿಸಿದ ಕವಿಯಾಗಿದ್ದಾರೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 5. ಕರ್ನಾಟಕದ ಉತ್ತರ ಅಕ್ಷಾಂಶ ಎಲ್ಲಿಂದ ಎಲ್ಲಿವರೆಗೆ ಇದೆ? ಆಪ್ಷನ್ ನಂಬರ್ ಎ 15 ಡಿಗ್ರಿ 31ರಿಂದ 28 ಡಿಗ್ರಿ 45, ಆಪ್ಷನ್ ನಂಬರ್ ಬಿ 11 ಡಿಗ್ರಿ 31ರಿಂದ 18 ಡಿಗ್ರಿ 45, ಆಪ್ಷನ್ ನಂಬರ್ ಸಿ 10 ಡಿಗ್ರಿ 31ರಿಂದ 12 ಡಿಗ್ರಿ 45, ಆಪ್ಷನ್ ನಂಬರ್ ಡಿ 15 ಡಿಗ್ರಿ 31ರಿಂದ 19 ಡಿಗ್ರಿ 45. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ 11 ಡಿಗ್ರಿ 31ರಿಂದ 18 ಡಿಗ್ರಿ 45 ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 6. ಕರ್ನಾಟಕ ಪೂರ್ವ ರೇಖಾಂಶ ಎಲ್ಲಿಂದ ಎಲ್ಲಿವರೆಗೆ ಇದೆ? ಆಪ್ಷನ್ ನಂಬರ್ ಎ 54 ಡಿಗ್ರಿ 12ರಿಂದ 68 40, ಆಪ್ಷನ್ ನಂಬರ್ ಬಿ 74 ಡಿಗ್ರಿ 12ರಿಂದ 78 40, ಆಪ್ಷನ್ ನಂಬರ್ ಸಿ 72 12ರಿಂದ 75 40, ಆಪ್ಷನ್ ನಂಬರ್ ಡಿ 79 ಡಿಗ್ರಿ 12ರಿಂದ 50 ಡಿಗ್ರಿ 30. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ 74 ಡಿಗ್ರಿ 12ರಿಂದ 78 40 ಡಿಗ್ರಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 7. ಕರ್ನಾಟಕ ಉತ್ತರಕ್ಕೆ ಯಾವ ಜಿಲ್ಲೆ ಇದೆ? ಆಪ್ಷನ್ ನಂಬರ್ ಎ ಬೀದರ್, ಆಪ್ಷನ್ ನಂಬರ್ ಬಿ ಕಲಬುರ್ಗಿ, ಆಪ್ಷನ್ ನಂಬರ್ ಸಿ ಮಂಡ್ಯ, ಆಪ್ಷನ್ ನಂಬರ್ ಡಿ ಚಾಮರಾಜನಗರ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಬೀದರ್ ಕರ್ನಾಟಕದ ಉತ್ತರಕ್ಕೆ ಇದೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 8. ಕರ್ನಾಟಕದ ದಕ್ಷಿಣಕ್ಕೆ ಯಾವ ಜಿಲ್ಲೆ ಇದೆ? ಆಪ್ಷನ್ ನಂಬರ್ ಎ ಬೀದರ್, ಆಪ್ಷನ್ ನಂಬರ್ ಬಿ ಕೋಲಾರ, ಆಪ್ಷನ್ ನಂಬರ್ ಸಿ ಚಾಮರಾಜನಗರ, ಆಪ್ಷನ್ ನಂಬರ್ ಡಿ ಹಾವೇರಿ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಚಾಮರಾಜನಗರ ಬಂದ್ಬಿಟ್ಟು ಕರ್ನಾಟಕದ ದಕ್ಷಿಣಕ್ಕೆ ಇದೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 9. ಕರ್ನಾಟಕದ ಪೂರ್ವಕ್ಕೆ ಯಾವ ಜಿಲ್ಲೆ ಇದೆ? ಆಪ್ಷನ್ ನಂಬರ್ ಎ ಬೆಂಗಳೂರು, ಆಪ್ಷನ್ ನಂಬರ್ ಬಿ ಕೋಲಾರ, ಆಪ್ಷನ್ ನಂಬರ್ ಸಿ ತುಮಕೂರು, ಆಪ್ಷನ್ ನಂಬರ್ ಡಿ ಬೀದರ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಕೋಲಾರ, ಇದು ಕರ್ನಾಟಕದ ಪೂರ್ವಕ್ಕೆ ಇದೆ ಫ್ರೆಂಡ್ಸ್. ಪ್ರಶ್ನೆ 10. ಕರ್ನಾಟಕದ ಪಶ್ಚಿಮಕ್ಕೆ ಯಾವ ಜಿಲ್ಲೆ ಇದೆ? ಆಪ್ಷನ್ ನಂಬರ್ ಎ ಉತ್ತರ ಕನ್ನಡ, ಆಪ್ಷನ್ ನಂಬರ್ ಬಿ ಯಾದಗಿರಿ, ಆಪ್ಷನ್ ನಂಬರ್ ಸಿ ಬಾಗಲಕೋಟೆ, ಆಪ್ಷನ್ ನಂಬರ್ ಡಿ ಬೀದರ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಉತ್ತರ ಕನ್ನಡವು
ಕರ್ನಾಟಕದ ಪಶ್ಚಿಮ ದಿಕ್ಕಿಗೆ ಇದೆ ಫ್ರೆಂಡ್ಸ್. ಪ್ರಶ್ನೆ 11. ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಎಷ್ಟು? ಆಪ್ಷನ್ ನಂಬರ್ ಎ 10.5%, ಆಪ್ಷನ್ ನಂಬರ್ ಬಿ 3.5%, ಆಪ್ಷನ್ ನಂಬರ್ ಸಿ 5.83%, ಆಪ್ಷನ್ ನಂಬರ್ ಡಿ 4.23%. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ 5.83% ಕರ್ನಾಟಕದ ಪಾಲಾಗಿದೆ ಫ್ರೆಂಡ್ಸ್ ಇದು. ಪ್ರಶ್ನೆ 12. ಕರ್ನಾಟಕದ ಉತ್ತರದ ತುದಿಯಿಂದ ದಕ್ಷಿಣಕ್ಕೆ ಎಷ್ಟು ದೂರ ಇದೆ? ಆಪ್ಷನ್ ನಂಬರ್ ಎ 750 ಕಿಲೋಮೀಟರ್, ಆಪ್ಷನ್ ನಂಬರ್ ಬಿ 500 ಕಿಲೋಮೀಟರ್, ಆಪ್ಷನ್ ನಂಬರ್ ಸಿ 500 ಕಿಲೋಮೀಟರ್, ಆಪ್ಷನ್ ನಂಬರ್ ಡಿ 650 ಕಿಲೋಮೀಟರ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ 750 ಕಿಲೋಮೀಟರ್ ಕರ್ನಾಟಕದ ಉತ್ತರದಿಂದ ದಕ್ಷಿಣಕ್ಕೆ ದೂರ ಇದೆ ಫ್ರೆಂಡ್ಸ್. ಪ್ರಶ್ನೆ 13. ಕರ್ನಾಟಕವು ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟು ದೂರದಿದೆ? ಆಪ್ಷನ್ ನಂಬರ್ ಎ 280 ಕಿಲೋಮೀಟರ್, ಆಪ್ಷನ್ ನಂಬರ್ ಬಿ 400 ಕಿಲೋಮೀಟರ್, ಆಪ್ಷನ್ ನಂಬರ್ ಸಿ 360 ಕಿಲೋಮೀಟರ್, ಆಪ್ಷನ್ ನಂಬರ್ ಡಿ 300 ಕಿಲೋಮೀಟರ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ 400 ಕಿಲೋಮೀಟರ್ ಕರ್ನಾಟಕದ ಪೂರ್ವದಿಂದ ಪಶ್ಚಿಮಕ್ಕೆ ದೂರವಿದೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 14. ಕಲ್ಯಾಣ ಕರ್ನಾಟಕ ಎಂದು ಹೆಸರು ಸೂಚಿಸಿದ ಕವಿ ಯಾರು? ಆಪ್ಷನ್ ನಂಬರ್ ಎ ಕುವೆಂಪು, ಆಪ್ಷನ್ ನಂಬರ್ ಬಿ ಲಕ್ಷ್ಮೀಶ, ಆಪ್ಷನ್ ನಂಬರ್ ಸಿ BM ಶ್ರೀಕಂಠಯ್ಯ, ಆಪ್ಷನ್ ನಂಬರ್ ಡಿ ಚಿದಾನಂದ ಮೂರ್ತಿ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಚಿದಾನಂದ ಮೂರ್ತಿ ಅಂತ ಹೇಳೋದು ಫ್ರೆಂಡ್ಸ್. ಪ್ರಶ್ನೆ 15. ಕರ್ನಾಟಕದಲ್ಲಿ ಎಷ್ಟು ಆಡಳಿತ ವಿಭಾಗಗಳಿವೆ? ಆಪ್ಷನ್ ನಂಬರ್ ಎ 5, ಆಪ್ಷನ್ ನಂಬರ್ ಬಿ 6, ಆಪ್ಷನ್ ನಂಬರ್ ಸಿ 3, ಆಪ್ಷನ್ ನಂಬರ್ ಡಿ 4. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ 4 ಅಂತ ಹೇಳ್ಬೋದು ಫ್ರೆಂಡ್ಸ್. ಕರ್ನಾಟಕದಲ್ಲಿ 4 ಆಡಳಿತ ವಿಭಾಗಗಳಿವೆ. ಪ್ರಶ್ನೆ 16. ಬೆಂಗಳೂರು ವಿಭಾಗಗಳಲ್ಲಿ ಎಷ್ಟು ಜಿಲ್ಲೆಗಳಿವೆ? ಆಪ್ಷನ್ ನಂಬರ್ ಎ 6, ಆಪ್ಷನ್ ನಂಬರ್ ಬಿ 10, ಆಪ್ಷನ್ ನಂಬರ್ ಸಿ 9, ಆಪ್ಷನ್ ನಂಬರ್ ಡಿ 5. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ 9 ಅಂತ ಹೇಳ್ಬೋದು ಫ್ರೆಂಡ್ಸ್. ಬೆಂಗಳೂರಲ್ಲಿ 9 ಜಿಲ್ಲೆಗಳಿವೆ ಫ್ರೆಂಡ್ಸ್. ಪ್ರಶ್ನೆ 17. ಮೈಸೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿವೆ? ಆಪ್ಷನ್ ನಂಬರ್ ಎ 8, ಆಪ್ಷನ್ ನಂಬರ್ ಬಿ 6, ಆಪ್ಷನ್ ನಂಬರ್ ಸಿ 7, ಆಪ್ಷನ್ ನಂಬರ್ ಡಿ 9. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ 8 ಅಂತ ಹೇಳ್ಬೋದು ಫ್ರೆಂಡ್ಸ್. ಮೈಸೂರಲ್ಲಿ 8 ಜಿಲ್ಲೆಗಳಿವೆ ಫ್ರೆಂಡ್ಸ್. ಪ್ರಶ್ನೆ 18. ಕಲಬುರಗಿ ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿವೆ? ಆಪ್ಷನ್ ನಂಬರ್ ಎ 6, ಆಪ್ಷನ್ ನಂಬರ್ ಬಿ 5, ಆಪ್ಷನ್ ನಂಬರ್ ಸಿ 8, ಆಪ್ಷನ್ ನಂಬರ್ ಡಿ 7. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ 7 ಜಿಲ್ಲೆಗಳು ಅಂತ ಹೇಳ್ಬೋದು ಫ್ರೆಂಡ್ಸ್. ಕಲಬುರಗಿಯಲ್ಲಿ 7 ಜಿಲ್ಲೆಗಳಿವೆ ಫ್ರೆಂಡ್ಸ್. ಪ್ರಶ್ನೆ 19. ಬೆಳಗಾವಿ ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿವೆ? ಆಪ್ಷನ್ ನಂಬರ್ ಎ 9, ಆಪ್ಷನ್ ನಂಬರ್ ಬಿ 7, ಆಪ್ಷನ್ ನಂಬರ್ ಸಿ 8, ಆಪ್ಷನ್ ನಂಬರ್ ಡಿ 6. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ 7 ಅಂತ ಹೇಳ್ಬೋದು ಫ್ರೆಂಡ್ಸ್. ಬೆಳಗಾವಿ ವಿಭಾಗದಲ್ಲಿ 7 ಜಿಲ್ಲೆಗಳಿವೆ ಫ್ರೆಂಡ್ಸ್. ಪ್ರಶ್ನೆ 20. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಜಿಲ್ಲೆ ಯಾವುದು? ಆಪ್ಷನ್ ನಂಬರ್ ಎ ಬೆಂಗಳೂರು ನಗರ, ಆಪ್ಷನ್ ನಂಬರ್ ಬಿ ಉತ್ತರ ಕನ್ನಡ, ಆಪ್ಷನ್ ನಂಬರ್ ಸಿ ಧಾರವಾಡ, ಆಪ್ಷನ್ ನಂಬರ್ ಡಿ ಬೆಳಗಾವಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಜಿಲ್ಲೆ ಇದಾಗಿದೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 21. ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಜಿಲ್ಲೆ ಯಾವುದು? ಆಪ್ಷನ್ ನಂಬರ್ ಎ ಕೊಡಗು, ಆಪ್ಷನ್ ನಂಬರ್ ಬಿ ಯಾದಗಿರಿ, ಆಪ್ಷನ್ ನಂಬರ್ ಸಿ ಮಂಡ್ಯ, ಆಪ್ಷನ್ ನಂಬರ್ ಡಿ ರಾಮನಗರ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಕೊಡಗು ಅಂತ ಹೇಳ್ಬೋದು ಫ್ರೆಂಡ್ಸ್. ಕೊಡಗಿನಲ್ಲಿ ಅತಿ ಚಿಕ್ಕ ಜನಸಂಖ್ಯೆ ಹೊಂದಿರುವ ಜಿಲ್ಲೆ ಇದಾಗಿದೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 22. ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜಿಲ್ಲೆ ಯಾವುದು? ಆಪ್ಷನ್ ನಂಬರ್ ಎ ತುಮಕೂರು, ಆಪ್ಷನ್ ನಂಬರ್ ಬಿ ಚಿಕ್ಕಬಳ್ಳಾಪುರ, ಆಪ್ಷನ್ ನಂಬರ್ ಸಿ ಬೆಳಗಾವಿ,
ಆಪ್ಷನ್ ನಂಬರ್ ಡಿ ಉತ್ತರ ಕನ್ನಡ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಬೆಳಗಾವಿ ಅಂತ ಹೇಳಿದ್ರು ಫ್ರೆಂಡ್ಸ್. ಬೆಳಗಾವಿಯಲ್ಲಿ ಅತಿ ದೊಡ್ಡ ಜಿಲ್ಲೆ ಯಾವುದಪ್ಪ ಅಂದರೆ ಬೆಳಗಾವಿ ನೋಡಿ ಫ್ರೆಂಡ್ಸ್. ಪ್ರಶ್ನೆ 23 ವಿಸ್ತೀರ್ಣದಲ್ಲಿ ಅತಿ ಕಡಿಮೆ ಹೊಂದಿರುವ ಜಿಲ್ಲೆ ಯಾವುದು? ಆಪ್ಷನ್ ನಂಬರ್ ಎ ಮಂಡ್ಯ, ಆಪ್ಷನ್ ನಂಬರ್ ಬಿ ಬೆಂಗಳೂರು ನಗರ, ಆಪ್ಷನ್ ನಂಬರ್ ಸಿ ವಿಜಯಪುರ, ಆಪ್ಷನ್ ನಂಬರ್ ಡಿ ಶಿವಮೊಗ್ಗ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಬೆಂಗಳೂರು ನಗರ ಅಂತ ಹೇಳಿ ಫ್ರೆಂಡ್ಸ್. ಬೆಂಗಳೂರು ನಗರ ವಿಸ್ತೀರ್ಣದಲ್ಲಿ ಅತಿ ಕಡಿಮೆ ಹೊಂದಿರುವ ಜಿಲ್ಲೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 24 ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ಜಿಲ್ಲೆ ಯಾವುದು? ಆಪ್ಷನ್ ನಂಬರ್ ಎ ಚಿಕ್ಕಬಳ್ಳಾಪುರ, ಆಪ್ಷನ್ ನಂಬರ್ ಬಿ ಶಿವಮೊಗ್ಗ, ಆಪ್ಷನ್ ನಂಬರ್ ಸಿ ದಕ್ಷಿಣ ಕನ್ನಡ, ಆಪ್ಷನ್ ನಂಬರ್ ಡಿ ಉಡುಪಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ದಕ್ಷಿಣ ಕನ್ನಡ ಅಂತ ಹೇಳಿ ಫ್ರೆಂಡ್ಸ್. ದಕ್ಷಿಣ ಕನ್ನಡದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಇದೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 25 ಅತಿ ಕಡಿಮೆ ಸಾಕ್ಷರತೆ ಹೊಂದಿರುವ ಜಿಲ್ಲೆ ಯಾವುದು? ಆಪ್ಷನ್ ನಂಬರ್ ಎ ಮಂಡ್ಯ, ಆಪ್ಷನ್ ನಂಬರ್ ಬಿ ರಾಮನಗರ, ಆಪ್ಷನ್ ನಂಬರ್ ಸಿ ಕೊಡಗು, ಆಪ್ಷನ್ ನಂಬರ್ ಡಿ ಯಾದಗಿರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಯಾದಗಿರಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಅತಿ ಕಡಿಮೆ ಸಾಕ್ಷರತೆ ಹೊಂದಿರುವ ಜಿಲ್ಲೆ ಬಂದ್ಬಿಟ್ಟು ಯಾದಗಿರಿ ನೋಡಿ ಫ್ರೆಂಡ್ಸ್. ಪ್ರಶ್ನೆ 26 ಬೆಂಗಳೂರು ಮಂಗಳೂರು ಯಾವ ಅಕ್ಷಾಂಶದ ಸಮೀಪ ಇದೆ? ಆಪ್ಷನ್ ನಂಬರ್ ಎ 13 ಡಿಗ್ರಿ ಅಕ್ಷಾಂಶ, ಆಪ್ಷನ್ ನಂಬರ್ ಬಿ 15 ಡಿಗ್ರಿ ಅಕ್ಷಾಂಶ, ಆಪ್ಷನ್ ನಂಬರ್ ಸಿ 25 ಡಿಗ್ರಿ ಅಕ್ಷಾಂಶ, ಆಪ್ಷನ್ ನಂಬರ್ ಡಿ 20 ಡಿಗ್ರಿ ಅಕ್ಷಾಂಶ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ 13 ಡಿಗ್ರಿ ಅಕ್ಷಾಂಶ ಅಂತ ಹೇಳ್ಬೋದು ಫ್ರೆಂಡ್ಸ್. ಬೆಂಗಳೂರು ಮಂಗಳೂರು ಬಂದ್ಬಿಟ್ಟು ಇದು 13 ಡಿಗ್ರಿಗೆ ಸಮೀಪ ಇದೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 27 ಕರ್ನಾಟಕ ತನ್ನ ಈಗಿನ ಹೆಸರನ್ನು ಯಾವಾಗ ಪಡೆದುಕೊಂಡಿತು? ಆಪ್ಷನ್ ನಂಬರ್ ಎ 1965, ಆಪ್ಷನ್ ನಂಬರ್ ಬಿ 1973, ಆಪ್ಷನ್ ನಂಬರ್ ಸಿ 1958, ಆಪ್ಷನ್ ನಂಬರ್ ಡಿ 1956. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ 1973 ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 28 ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ? ಆಪ್ಷನ್ ನಂಬರ್ ಎ 31, ಆಪ್ಷನ್ ನಂಬರ್ ಬಿ 27, ಆಪ್ಷನ್ ನಂಬರ್ ಸಿ 25, ಆಪ್ಷನ್ ನಂಬರ್ ಡಿ 30. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ 31 ಜಿಲ್ಲೆಗಳು ಕರ್ನಾಟಕದಲ್ಲಿ ಇವೆ ಫ್ರೆಂಡ್ಸ್. ಪ್ರಶ್ನೆ 29 ಕರಾವಳಿ ತೀರವು ಸಮುದ್ರದಿಂದ ಎಷ್ಟು ಎತ್ತರ ಇದೆ? ಆಪ್ಷನ್ ನಂಬರ್ ಎ 300 ಮೀಟರ್, ಆಪ್ಷನ್ ನಂಬರ್ ಬಿ 150 ಮೀಟರ್, ಆಪ್ಷನ್ ನಂಬರ್ ಸಿ 200 ಮೀಟರ್, ಆಪ್ಷನ್ ನಂಬರ್ ಡಿ 350 ಮೀಟರ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ 200 ಮೀಟರ್ ಅಂತ ಹೇಳಿ ಫ್ರೆಂಡ್ಸ್. ಕರಾವಳಿ ತೀರವು ಸಮುದ್ರ ಮಟ್ಟದಿಂದ 200 ಮೀಟರ್ ಎತ್ತರ ಇದೆ ಫ್ರೆಂಡ್ಸ್. ಪ್ರಶ್ನೆ 30 ಅತಿ ಹೆಚ್ಚು ಕರಾವಳಿ ತೀರವನ್ನು ಹೊಂದಿರುವ ಜಿಲ್ಲೆ ಯಾವುದು? ಆಪ್ಷನ್ ನಂಬರ್ ಎ ಮಂಗಳೂರು, ಆಪ್ಷನ್ ನಂಬರ್ ಬಿ ಉತ್ತರ ಕನ್ನಡ, ಆಪ್ಷನ್ ನಂಬರ್ ಸಿ ಉಡುಪಿ, ಆಪ್ಷನ್ ನಂಬರ್ ಡಿ ಯಾದಗಿರಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಉತ್ತರ ಕನ್ನಡ ಅಂತ ಹೇಳಿ ಫ್ರೆಂಡ್ಸ್. ಅತಿ ಹೆಚ್ಚು ಕರಾವಳಿ ತೀರವನ್ನು ಹೊಂದಿರುವ ಜಿಲ್ಲೆ ಬಂದ್ಬಿಟ್ಟು ಉತ್ತರ ಕನ್ನಡ ನೋಡಿ ಫ್ರೆಂಡ್ಸ್. ಪ್ರಶ್ನೆ 31 ಕರ್ನಾಟಕದ ಕರಾವಳಿ ತೀರವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ ಡೊನಾಲ್ಡ್, ಆಪ್ಷನ್ ನಂಬರ್ ಬಿ ಮ್ಯಾಕ್ರಲ್, ಆಪ್ಷನ್ ನಂಬರ್ ಸಿ ಕಮರಿ, ಆಪ್ಷನ್ ನಂಬರ್ ಡಿ ಕೆನರಾ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಕೆನರಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಕರ್ನಾಟಕದ ಕರಾವಳಿ ತೀರವನ್ನು ಕೆನರಾ ಅಂತ ಕರೀತಾರೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 32 ಕರ್ನಾಟಕದ ಹೆಬ್ಬಾಗಿಲು ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ ಉಡುಪಿ, ಆಪ್ಷನ್ ನಂಬರ್ ಬಿ ಉತ್ತರ ಕನ್ನಡ, ಆಪ್ಷನ್ ನಂಬರ್ ಸಿ ನವಮಂಗಳೂರು, ಆಪ್ಷನ್ ನಂಬರ್ ಡಿ ಕಾರವಾರ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ನವಮಂಗಳೂರು ಅಂತ ಹೇಳ್ಬೋದು ಫ್ರೆಂಡ್ಸ್. ಕರ್ನಾಟಕದ ಹೆಬ್ಬಾಗಿಲು ಅಂತ ನವಮಂಗಳೂರನ್ನ ಕರೀತಾರೆ ನೋಡಿ. ಪ್ರಶ್ನೆ 36 ಹೊನ್ನಾವರ ಬಂದರನ್ನು ಕರ್ನಾಟಕ ಸರ್ಕಾರವು ಎಷ್ಟರಲ್ಲಿ ಅಭಿವೃದ್ಧಿಪಡಿಸಿತು? ಆಪ್ಷನ್ ನಂಬರ್ ಎ 2014, ಆಪ್ಷನ್ ನಂಬರ್ ಬಿ 2013, ಆಪ್ಷನ್ ನಂಬರ್ ಸಿ 2017, ಆಪ್ಷನ್ ನಂಬರ್ ಡಿ 2015. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ 2013ರಲ್ಲಿ ಕರ್ನಾಟಕ ಸರ್ಕಾರವು ಹೊನ್ನಾವರವನ್ನು ಅಭಿವೃದ್ಧಿಪಡಿಸಿತು ನೋಡಿ ಫ್ರೆಂಡ್ಸ್. ಪ್ರಶ್ನೆ 34 ಕರ್ನಾಟಕದ ಸುಂದರವಾದ ಬಂದರು ಯಾವುದು? ಆಪ್ಷನ್ ನಂಬರ್ ಎ ಕಾರವಾರ ಬಂದರು, ಆಪ್ಷನ್ ನಂಬರ್ ಬಿ
ಚಿಕ್ಕಮಗಳೂರು ಬಂದರು. ಆಪ್ಷನ್ ನಂಬರ್ ಸಿ ಮಂಗಳೂರು ಬಂದರು. ಆಪ್ಷನ್ ನಂಬರ್ ಡಿ ಉತ್ತರ ಉಡುಪಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಕಾರವಾರ ನೋಡಿ ಫ್ರೆಂಡ್ಸ್. ಕರ್ನಾಟಕದ ಸುಂದರವಾದ ಬಂದರು ಬಂದ್ಬಿಟ್ಟು ಕಾರವಾರ ನೋಡಿ ಫ್ರೆಂಡ್ಸ್. ಪ್ರಶ್ನೆ 35, ರವೀಂದ್ರನಾಥ್ ಟ್ಯಾಗೋರ್ ಕರಾವಳಿ ಎಂದು ಯಾವ ಬಂದರನ್ನು ಕರೀತಾರೆ? ಆಪ್ಷನ್ ನಂಬರ್ ಎ ದಕ್ಷಿಣ ಕನ್ನಡ. ಆಪ್ಷನ್ ನಂಬರ್ ಬಿ ಮಲ್ಪೆ. ಆಪ್ಷನ್ ನಂಬರ್ ಸಿ ಉತ್ತರ ಕನ್ನಡ. ಆಪ್ಷನ್ ನಂಬರ್ ಡಿ ಕಾರವಾರ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಕಾರವಾರ ಅಂತ ಹೇಳ್ಬೋದು ಫ್ರೆಂಡ್ಸ್. ರವೀಂದ್ರನಾಥ್ ಟ್ಯಾಗೋರ್ ಕರಾವಳಿಯನ್ನು ಕಾರವಾರ ಬಂದರು ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 36, 2020ರಲ್ಲಿ ಬ್ಲೂ ಟ್ಯಾಗ್ ಮಾನ್ಯತೆ ಪಡೆದ ಬೀಚ್ ಯಾವುದು? ಆಪ್ಷನ್ ನಂಬರ್ ಎ ಕಾಸರಗೋಡು. ಆಪ್ಷನ್ ನಂಬರ್ ಬಿ ಸೇಂಟ್ ಮೇರೀಸ್ ದ್ವೀಪ. ಆಪ್ಷನ್ ನಂಬರ್ ಸಿ ಮರೀನಾ ಬೀಚ್. ಆಪ್ಷನ್ ನಂಬರ್ ಡಿ ಮಲ್ಪೆ ಬೀಚ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಕಾಸರಗೋಡು ಅಂತ ಹೇಳ್ಬೋದು ಫ್ರೆಂಡ್ಸ್. 2020ರಲ್ಲಿ ಬ್ಲೂ ಟ್ಯಾಗ್ ಪಡೆದ ಬೀಚ್ ಬಂದ್ಬಿಟ್ಟು ಕಾಸರಗೋಡು ನೋಡಿ ಫ್ರೆಂಡ್ಸ್. 37, ಪಿಜನ್ ಲ್ಯಾಂಡ್ ಎಂದು ಯಾವ ದ್ವೀಪವನ್ನು ಕರೀತಾರೆ? ಆಪ್ಷನ್ ನಂಬರ್ ಎ ನೇತ್ರಾಣಿ ದ್ವೀಪ. ಆಪ್ಷನ್ ನಂಬರ್ ಬಿ ಮರೀನಾ ದ್ವೀಪ. ಆಪ್ಷನ್ ನಂಬರ್ ಸಿ ಶಿವನ ಸಮುದ್ರ ದ್ವೀಪ. ಆಪ್ಷನ್ ನಂಬರ್ ಡಿ ಸೇಂಟ್ ಮೇರೀಸ್ ದ್ವೀಪ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ನೇತ್ರಾಣಿ ದ್ವೀಪ ಅಂತ ಹೇಳ್ಬೋದು ಫ್ರೆಂಡ್ಸ್. ಪಿಜನ್ ಐಲ್ಯಾಂಡ್ ಎಂದು ನೇತ್ರಾಣಿ ದ್ವೀಪವನ್ನು ಕರೀತಾರೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 38, ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರುವ ಜಿಲ್ಲೆ ಯಾವುದು? ಆಪ್ಷನ್ ನಂಬರ್ ಎ ಉತ್ತರ ಕನ್ನಡ. ಆಪ್ಷನ್ ನಂಬರ್ ಬಿ ದಕ್ಷಿಣ ಕನ್ನಡ. ಆಪ್ಷನ್ ನಂಬರ್ ಸಿ ಹಾವೇರಿ. ಆಪ್ಷನ್ ನಂಬರ್ ಡಿ ಶಿವಮೊಗ್ಗ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಉತ್ತರ ಕನ್ನಡ ಅಂತ ಹೇಳ್ಬೋದು ಫ್ರೆಂಡ್ಸ್. ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವ ಜಿಲ್ಲೆ ಬಂದ್ಬಿಟ್ಟು ಉತ್ತರ ಕನ್ನಡ ನೋಡಿ ಫ್ರೆಂಡ್ಸ್. ಪ್ರಶ್ನೆ 39, ಸೀಬರ್ಡ್ ನೌಕಾನೆಲೆ ಎಲ್ಲಿದೆ? ಆಪ್ಷನ್ ನಂಬರ್ ಎ ಕೊಡಗು. ಆಪ್ಷನ್ ನಂಬರ್ ಬಿ ಚಿಕ್ಕಮಗಳೂರು. ಆಪ್ಷನ್ ನಂಬರ್ ಸಿ ಕಾರವಾರ. ಆಪ್ಷನ್ ನಂಬರ್ ಡಿ ಶಿವನ ಸಮುದ್ರ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಕಾರವಾರ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೀಬರ್ಡ್ ನೌಕಾನೆಲೆ ಬಂದ್ಬಿಟ್ಟು ಕಾರವಾರದಲ್ಲಿ ಕಂಡುಬರ್ತದೆ ಫ್ರೆಂಡ್ಸ್. ಪ್ರಶ್ನೆ 40, ಅತ್ತಿವೇರಿ ಪಕ್ಷಿಧಾಮ ಎಲ್ಲಿದೆ? ಆಪ್ಷನ್ ನಂಬರ್ ಎ ಬೆಳಗಾವಿ. ಆಪ್ಷನ್ ನಂಬರ್ ಬಿ ಉತ್ತರ ಕನ್ನಡ. ಆಪ್ಷನ್ ನಂಬರ್ ಸಿ ದಕ್ಷಿಣ ಕನ್ನಡ. ಆಪ್ಷನ್ ನಂಬರ್ ಡಿ ಬಾಗಲಕೋಟೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಉತ್ತರ ಕನ್ನಡ ಅಂತ ಹೇಳ್ಬೋದು ಫ್ರೆಂಡ್ಸ್. ಅತ್ತಿವೇರಿ ಪಕ್ಷಿಧಾಮ ಬಂದ್ಬಿಟ್ಟು ಉತ್ತರ ಕನ್ನಡದಲ್ಲಿ ಕಂಡುಬರ್ತದೆ ಫ್ರೆಂಡ್ಸ್ ಇದು. ಪ್ರಶ್ನೆ 41, ಜಲಪಾತಗಳ ತವರೂರು ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ ಉಡುಪಿ. ಆಪ್ಷನ್ ನಂಬರ್ ಬಿ ಶಿವಮೊಗ್ಗ. ಆಪ್ಷನ್ ನಂಬರ್ ಸಿ ಉತ್ತರ ಕನ್ನಡ. ಆಪ್ಷನ್ ನಂಬರ್ ಡಿ ದಕ್ಷಿಣ ಕನ್ನಡ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಉತ್ತರ ಕನ್ನಡ ಅಂತ ಹೇಳ್ಬೋದು ಫ್ರೆಂಡ್ಸ್. ಜಲಪಾತಗಳ ಜಿಲ್ಲೆ ಅಂತ ಉತ್ತರ ಕನ್ನಡ ಜಿಲ್ಲೆಯನ್ನು ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 42, ಉಂಚಲಿ ಜಲಪಾತ ಯಾವ ನದಿಯನ್ನು ಉಂಟು ಮಾಡುತ್ತದೆ? ಆಪ್ಷನ್ ನಂಬರ್ ಎ ಕಾಳಿ ನದಿ. ಆಪ್ಷನ್ ನಂಬರ್ ಬಿ ಕಾವೇರಿ ನದಿ. ಆಪ್ಷನ್ ನಂಬರ್ ಸಿ ಅಘನಾಶಿನಿ ನದಿ. ಆಪ್ಷನ್ ನಂಬರ್ ಡಿ ಬೆಡ್ತಿ ನದಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಅಘನಾಶಿನಿ ನದಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಉಂಚೇಳಿ ಜಲಪಾತವು ಅಘನಾಶಿನಿ ನದಿಯನ್ನು ಉಂಟು ಮಾಡುತ್ತದೆ ಫ್ರೆಂಡ್ಸ್ ಇದು. ಪ್ರಶ್ನೆ 43, ಮಾಗೋಡು ಜಲಪಾತ ಯಾವ ನದಿಯನ್ನು ಉಂಟು ಮಾಡುತ್ತದೆ? ಆಪ್ಷನ್ ನಂಬರ್ ಎ ಗಂಗಾ ನದಿ. ಆಪ್ಷನ್ ನಂಬರ್ ಬಿ ಬೆಡ್ತಿ ನದಿ. ಆಪ್ಷನ್ ನಂಬರ್ ಸಿ ಕೃಷ್ಣಾ ನದಿ. ಆಪ್ಷನ್ ನಂಬರ್ ಡಿ ವರಾಹಿ ನದಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಬೆಡ್ತಿ ನದಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಮಾಗೋಡು ಜಲಪಾತ ಬೆಡ್ತಿ ನದಿಯನ್ನು ಉಂಟು ಮಾಡುತ್ತದೆ ಫ್ರೆಂಡ್ಸ್. ಪ್ರಶ್ನೆ 44, ಬ್ಯಾಂಕುಗಳ ತೊಟ್ಟಿಲು ಎಂದು ಯಾವುದು ಜಿಲ್ಲೆಯನ್ನು ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ ತುಮಕೂರು. ಆಪ್ಷನ್ ನಂಬರ್ ಬಿ ಉತ್ತರ ಕನ್ನಡ. ಆಪ್ಷನ್ ನಂಬರ್ ಸಿ ಬಳ್ಳಾರಿ. ಆಪ್ಷನ್ ನಂಬರ್ ಡಿ ದಕ್ಷಿಣ ಕನ್ನಡ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ದಕ್ಷಿಣ ಕನ್ನಡ ಅಂತ ಹೇಳ್ಬೋದು ಫ್ರೆಂಡ್ಸ್. ಭಾರತದ ಬ್ಯಾಂಕುಗಳ ತೊಟ್ಟಿಲು ಅಂತ ದಕ್ಷಿಣ ಕನ್ನಡನ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 45, ಕರ್ನಾಟಕದಲ್ಲಿ ಪೆಟ್ರೋಲಿಯಂ ಶುದ್ಧೀಕರಣ ಘಟಕ ಎಲ್ಲಿದೆ? ಆಪ್ಷನ್ ನಂಬರ್ ಎ ಮಂಗಳೂರು. ಆಪ್ಷನ್ ನಂಬರ್ ಬಿ ದಾವಣಗೆರೆ. ಆಪ್ಷನ್ ನಂಬರ್ ಸಿ ಬೆಂಗಳೂರು ನಗರ. ಆಪ್ಷನ್ ನಂಬರ್ ಡಿ ಬೆಳಗಾವಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಮಂಗಳೂರು ಅಂತ ಹೇಳ್ಬೋದು ಫ್ರೆಂಡ್ಸ್. ಮಂಗಳೂರಿನಲ್ಲಿ ಪೆಟ್ರೋಲಿಯಂ ಶುದ್ಧೀಕರಣ ಘಟಕ ಇದೆ ಫ್ರೆಂಡ್ಸ್.
ಪ್ರಶ್ನೆ 46 ಮಲೆನಾಡಿನ ಹೆಬ್ಬಾಗಿಲು ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ ಕೊಡಗು, ಆಪ್ಷನ್ ನಂಬರ್ ಬಿ ಉತ್ತರ ಕನ್ನಡ, ಆಪ್ಷನ್ ನಂಬರ್ ಸಿ ಮಂಡ್ಯ, ಆಪ್ಷನ್ ನಂಬರ್ ಡಿ ಶಿವಮೊಗ್ಗ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಶಿವಮೊಗ್ಗ ಅಂತ ಹೇಳ್ಬೋದು ಫ್ರೆಂಡ್ಸ್. ಮಲೆನಾಡು ಹೆಬ್ಬಾಗಿಲು ಅಂತ ಶಿವಮೊಗ್ಗನ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 47 ಜೋಗ ಜಲಪಾತ ಯಾವ ನದಿ ಉಂಟು ಮಾಡುತ್ತದೆ? ಆಪ್ಷನ್ ನಂಬರ್ ಎ ಗೋದಾವರಿ ನದಿ, ಆಪ್ಷನ್ ನಂಬರ್ ಬಿ ಘಟಪ್ರಭಾ ನದಿ, ಆಪ್ಷನ್ ನಂಬರ್ ಸಿ ಶರಾವತಿ ನದಿ, ಆಪ್ಷನ್ ನಂಬರ್ ಡಿ ಕಾವೇರಿ ನದಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ನಂಬರ್ ಸಿ ಶರಾವತಿ ನದಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಜೋಗ ಜಲಪಾತ ಶರಾವತಿ ನದಿಯನ್ನು ಉಂಟು ಮಾಡುತ್ತದೆ. ಪ್ರಶ್ನೆ 48 ಕುಂಚಿಕಲ್ ಜಲಪಾತ ಯಾವ ನದಿಯನ್ನು ಉಂಟು ಮಾಡುತ್ತದೆ? ಆಪ್ಷನ್ ನಂಬರ್ ಎ ಗೋದಾವರಿ ನದಿ, ಆಪ್ಷನ್ ನಂಬರ್ ಬಿ ವರಾಹಿ ನದಿ, ಆಪ್ಷನ್ ನಂಬರ್ ಸಿ ಕಾವೇರಿ ನದಿ, ಆಪ್ಷನ್ ನಂಬರ್ ಡಿ ಕಾಳಿ ನದಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ವರಾಹಿ ನದಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 49 ಬಾರ್ಕಾನ್ ಜಲಪಾತ ಯಾವ ನದಿಯನ್ನು ಉಂಟು ಮಾಡುತ್ತದೆ? ಆಪ್ಷನ್ ನಂಬರ್ ಎ ಸೀತಾ ನದಿ, ಆಪ್ಷನ್ ನಂಬರ್ ಬಿ ಕಾವೇರಿ ನದಿ, ಆಪ್ಷನ್ ನಂಬರ್ ಸಿ ಗೋದಾವರಿ ನದಿ, ಆಪ್ಷನ್ ನಂಬರ್ ಡಿ ಅಘನಾಶಿನಿ ನದಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಸೀತಾ ನದಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಬಾರ್ಕಾನ್ ಜಲಪಾತವು ಸೀತಾ ನದಿಯನ್ನು ಉಂಟು ಮಾಡುತ್ತದೆ ಫ್ರೆಂಡ್ಸ್. ಪ್ರಶ್ನೆ 50 ದಕ್ಷಿಣ ಭಾರತದ ಚಿರಾಪುಂಜಿ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ ಶಿವಮೊಗ್ಗ, ಆಪ್ಷನ್ ನಂಬರ್ ಬಿ ಆಗುಂಬೆ, ಆಪ್ಷನ್ ನಂಬರ್ ಸಿ ದಕ್ಷಿಣ ಕನ್ನಡ, ಆಪ್ಷನ್ ನಂಬರ್ ಡಿ ಕೊಡಗು. ಫ್ರೆಂಡ್ಸ್ ಇದರ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.